ಗಂಗಾರತಿಯ ಮಾದರಿಯಂತೆ ಸ್ಯಾಂಕಿ ಟ್ಯಾಂಕ್ನಲ್ಲಿ ಕಾವೇರಿ ಆರತಿ ನಡೆಸೋಕೆ ಸಿದ್ಧತೆ ನಡೆದಿದೆ. ಆದರೆ ಇದಕ್ಕೆ ಪರಿಸರ ಪ್ರಿಯರು ಕೆರಳಿದ್ದಾರೆ. ಕೆರೆ ಅಂಗಳದ ಸ್ವಚ್ಛತೆ ಹಾಳಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಗಂಗಾರತಿ ವಾರಣಾಸಿಯಲ್ಲಿ ಗಂಗಾ ನದಿಗೆ ನಡೆಯುವ ಆರತಿ. ಇದೇ ಮಾದರಿಯಲ್ಲಿ ಕಾವೇರಿ ನದಿಗೆ ತುಂಗಭದ್ರಾ ನದಿಗೂ ಆರತಿ ಮಾಡಲಾಗಿತ್ತು. ಈಗ ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ಕಾವೇರಿ ಆರತಿ ನಡೆಯಲಿದೆ. ಇದೇ ಶುಕ್ರವಾರ ಸ್ಯಾಂಕಿ ಕೆರೆಯಲ್ಲಿ ಕಾವೇರಿ ಆರತಿ. 10,000 ಜನ ಸೇರಿಸಿ ಕಾರ್ಯಕ್ರಮಕ್ಕೆ ಜಲಮಂಡಳಿ ಪ್ಲಾನ್. ನಗರದ ಸ್ಯಾಂಕಿ ಕೆರೆ ಅಂಗಳದಲ್ಲಿ ಇದೇ 21ನೇ ತಾರೀಕು ಕಾವೇರಿ ಆರತಿಗೆ ಭರದ ಸಿದ್ಧತೆ ನಡೆಯುತ್ತಿದೆ. ಕೆರೆ ಆವರಣದಲ್ಲಿ ಬೃಹತ್ ವೇದಿಕೆ ಹಾಕಲಾಗಿದೆ. ಸುಮಾರು 10,000 ಜನರನ್ನ ಸೇರಿಸಿ ಗಿನ್ನಿಸ್ ದಾಖಲೆ ಬರೆಯಲು ಜಲಮಂಡಳಿ ಸಜ್ಜಾಗಿದೆ. ತಲಕಾವೇರಿಯಿಂದ ನೀರು ತಂದು ತೀರ್ಥ ರೂಪದಲ್ಲಿ ಹಂಚಲು ತಯಾರಿ ನಡೆದಿದೆ. ನಮ್ಮ ಬೆಂಗಳೂರು ನಗರಕ್ಕೆ ಕಾವೇರಿ ತಾಯಿ ಪ್ರತಿ ದಿವಸ ನೀರನ್ನು ಕೊಡ್ತಾ ಇದ್ದಾರೆ. ಕಾವೇರಿ ತಾಯಿಗೆ ನಮನಗಳನ್ನು ಸಲ್ಲಿಸೋದಕ್ಕೆ ಮತ್ತು ನಮ್ಮ ಕೃತಜ್ಞತೆ ತೋರಿಸೋದಕ್ಕೆ ಕಾವೇರಿ ಆರತಿಯನ್ನು ಬೆಂಗಳೂರಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಪ್ರತಿಯೊಂದು ಮನೆಗೆ ನಮ್ಮ ನೌಕರರು ಅಧಿಕಾರಿಗಳು ತರಲಿ ನೀರನ್ನು ಉಳಿತಾಯ ಮಾಡುವಂಥ ಸಂದೇಶವನ್ನು ಕೊಟ್ಟು ಪ್ಲಡ್ಜ್ ಮಾಡುವಂಥದ್ದನ್ನು ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಸಿಎಂ ಡಿಸಿಎಂ ಸಹ ಈ ಕಾವೇರಿ ಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆದರೆ ಕೆರೆಗೆ ಕಾವೇರಿ ಆರತಿ ಮಾಡಲು ವಿರೋಧ ವ್ಯಕ್ತವಾಗಿದೆ. ಇದರಿಂದ ಕೆರೆ ಪರಿಸರ ಹಾಳಾಗುತ್ತೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾಟ್ ರನ್ನಿಂಗ್ ವಾಟರ್ ಏನು ಇಲ್ಲ ಇಲ್ಲಿ. ಇದೊಂದು ಕೆರೆ ದಟ್ ಆಲ್ ದ ರೆಸಿಡೆಂಟ್ಸ್ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಈ ಕೆರೆಯಲ್ಲಿ ಪೂಜೆ ಮಾಡಿದರೆ ಒಂದು 10,000 ಜನ ಮೇಲೆ ಬಂದರೆ ಅವ್ರು ಬಂದು ನಮ್ಮ ಏರಿಯಾ ಎಲ್ಲ ಪೊಲ್ಯೂಟ್ ಮಾಡಿಬಿಟ್ಟು ಹೋದರೆ ಪೂಜೆ ಮಾಡಬೇಕು ಅಂತಿದ್ರೆ ಖಂಡಿತ ಕಾವೇರಿ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಮಾಡ್ಬೋದು. ಉತ್ತರ ಪ್ರದೇಶದಿಂದ ಅರ್ಚಕರನ್ನ ಕರೆಸಿ ಕಾವೇರಿ ಆರತಿ ಮಾಡ್ತಾರಂತೆ. ಬಳಿಕ ಲೇಸರ್ ಶೋ, ಲೈವ್ ಆರ್ಕೆಸ್ಟ್ರಾ ಕೂಡ ನಡೆಸಲು ಜಲಮಂಡಳಿ ಸಜ್ಜಾಗಿದೆ. ಆದರೆ ಸ್ವಚ್ಛತೆ ಕಾಪಾಡಿಕೊಂಡು ಆರತಿ ಬೆಳಗೋದೇ ಸವಾಲಾಗಿದೆ. ಶಾಂತಮೂರ್ತಿ, TV9 ಬೆಂಗಳೂರು.